ಹಾಯ್ ಹಲೋ ಎಲ್ಲರಿಗೂ ಕೂಡ ನಮಸ್ತೆ. ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಹಳೆ ಬ್ಯಾಚಿನ ಏನು PSI ಕಂಪ್ಲೀಟ್ ಕೋರ್ಸ್ ಮತ್ತು KS ಕೋರ್ಸ್ ಏನು ಜಾಯ್ನ್ ಆಗಿದ್ರಲ್ಲೋ ಹಳೆ ಬ್ಯಾಚ್ ಆ ವಿದ್ಯಾರ್ಥಿಗಳಿಗೆ ಅಂದರೆ ಏನು ಫೆಬ್ರವರಿ ಲಾಸ್ಟ್ ಇಯರ್ ಮಾರ್ಚ್ ಏಪ್ರಿಲ್ ಮೇಲಿ ಏನು ಜಾಯ್ನ್ ಆಗಿದ್ರಲ್ವ ತಮಗೆ ಕೋರ್ಸ್ 1 ಇಯರ್ ವ್ಯಾಲಿಡಿಟಿ ಇತ್ತು. ಕೋರ್ಸ್ ಎಕ್ಸ್ಪೈರಿ ಆಗಿದೆ ತುಂಬ ವಿದ್ಯಾರ್ಥಿಗಳಿಗೆ. ಸೊ ಏನು ಮಾಡ್ಬೇಕು ಸರ್ ಅಂತ ಕೇಳ್ತೀರಿ. ನಾವು ಕೂಡ ನಮ್ಮ ಆ್ಯಪ್ ಕಂಪನಿಯವ್ರಿಗೆ ಒಂದು ಮೇಲ್ ಕೂಡ ಮಾಡಿದ್ವಿ, ಇವ್ರಿಗೆ ಏನಾದ್ರು ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಬಹುದಾ ಅಂತ ಹೇಳಿ. ಅವ್ರು ನಮಗೇನು ಸಜೆಷನನ್ನು ಕೊಟ್ಟರು ಅಂದರೆ, ಸರ್ ಕೋರ್ಸ್ ಎಲ್ಲಿವರೆಗೂ ಆಗುತ್ತೋ 1-2 ತಿಂಗಳು 3 ತಿಂಗಳು ಅಲ್ಲಿವರೆಗೂ ಮಾತ್ರ ಎಕ್ಸ್ಟೆನ್ಷನ್ ಮಾಡೋಣ, ಆನಂತರ ಎಕ್ಸ್ಟೆನ್ಷನ್ ಮಾಡಿ ಆನಂತರ ಅವ್ರಿಗೆ ಏನಾದ್ರು ಮತ್ತೆ ಕೋರ್ಸ್ ಕೇಳಬೇಕು ಅಂದರೆ ಜಾಯ್ನ್ ಆಗಿಬಿಡಲಿ ಮತ್ತೆ ಹೊಸದಾಗಿ ಅಂತ ಅವ್ರು ಹೇಳಿದ್ರು. ಬಿಕಾಸ್ ಅವ್ರಿಗೆ ಪ್ರಾಫಿಟ್ ಇಂಟೆನ್ಷನ್ ಇದ್ದೇ ಇರುತ್ತೆ. ಯಾಕೆಂದರೆ ಒಂದು ಕಂಪ್ನಿ ರನ್ ಮಾಡಬೇಕು ಅಂದರೆ ಅವ್ರಿಗೆ ಅಡ್ಮಿಷನ್ ಆದರೆ ಅದರಲ್ಲಿ ಒಂದು 10% ಕಮಿಷನ್ನು, ಇಂಟರ್ನೆಟ್ ಹ್ಯಾಂಡ್ಲಿಂಗ್ ಫೀಸಸ್ಸು, ಆಪ್ ಮೇಂಟೆನೆನ್ಸ್ ಚಾರ್ಜಸ್ಸು ಎಲ್ಲ ಅವ್ರಿಗೆ ಸಿಗ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವೇನಾದರೂ 1 ಲಕ್ಷ ನಮಗೆ ರಿಸೀವ್ ಆಯಿತು ಅಂದರೆ ಅದರಲ್ಲಿ ಅರೌಂಡು ಒಂದು 15,000 to 20,000 ಅವ್ರಿಗೆ ಹೋಗುತ್ತೆ. ಓಕೆನಾ, ಒಂದು 10% ಆಪ್ ಕಮಿಷನ್ನು ಅದು ಇದು ಎಲ್ಲ ಸೇರಿ. ಆನಂತರ ಅವ್ರು ಅದಕ್ಕೆ ಹೇಳ್ತಾರೆ, ಯಾಕೆಂದರೆ ಅವ್ರು ಹೇಳೋದೇನಿಲ್ಲ, ಪ್ರಾಫಿಟ್ ಓರಿಯೆಂಟೇಷನ್ ಇದ್ದೇ ಇರುತ್ತೆ. ಬಿಕಾಸ್ ಕಂಪ್ನಿ ನಡೆಸಬೇಕು, ಒಂದು ಅವ್ರಿಗೆ ಹೆಂಡತಿ ಮಕ್ಕಳು ಇರ್ತಾರೆ. ನನಗಂತೂ ಮದುವೆ ಆಗಿಲ್ಲ, ಸೊ ನಾನಂತೂ ಫ್ರೀ ಅದು ಇದು ಏನೇನೋ ಮಾಡ್ತಾಯಿರ್ತೀನಿ. ಮತ್ತು ನಮ್ಮ ಟೀಮ್ ಅವರು ನಾವೆಲ್ಲ ಸೇರಿ ಒಂದು ಡಿಸಿಷನನ್ನು ಮಾಡಿದ್ವಿ, ಬೇಡ ಸರ್ 1-2 ತಿಂಗಳು ಅಥವಾ 3 ತಿಂಗಳು ಎಕ್ಸ್ಟೆನ್ಷನ್ ಮಾಡಿದ್ರೆ ಅವ್ರಿಗೇನು 1 ಸಬ್ಜೆಕ್ಟ್ 2 ಸಬ್ಜೆಕ್ಟು ಬಾಕಿ ಇದೆಯಲ್ಲ ಅದಾದ ನಂತರ ಕಟ್ಟಾಗುತ್ತೆ. ಬಟ್ ಎಕ್ಸಾಮ್ಗೆ ತೊಂದರೆ ಆಗುತ್ತೆ. ಈ ವರ್ಷ ಕೆಲಸ ಮಾಡ್ತಾ ಇದ್ದಾರೆ, KPCಯಿಂದ ಕೆಯಿಂದ ಕಾಲಾಗ್ತಾ ಇದೆಯಲ್ಲ, ಹಾಗಾಗಿ ಅವ್ರಿಗೆ ಹೆಲ್ಪ್ ಆಗಲಿ ಅಂತೇಳಿ ನಾನೇ ಒಂದು ಡಿಸಿಷನ್ಗೆ ಬಂದು, ಪರವಾಗಿಲ್ಲ ನಮಗೇನು ಲಾಸ್ ಆಗೋಲ್ಲ, ಹಂಗೂ ಲಾಸ್ ಆದರೂ ತೊಂದರೆ ಇಲ್ಲ, ಅನದರ್ 1 ಇಯರ್ 2027ವರೆಗೂ ಎಕ್ಸ್ಟೆನ್ಷನನ್ನು ಮಾಡಿಸೋಣ. ಹಳೆ ವಿದ್ಯಾರ್ಥಿಗಳಿಗೆ ಮಾತ್ರ, ಇದು ಕೇವಲ ಹಳೆ ವಿದ್ಯಾರ್ಥಿಗಳಿಗೆ. ಯಾರೆಲ್ಲ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಅಪ್ ಟು ಜೂನ್ವರೆಗೂ ಜಾಯ್ನ್ ಆಗಿರ್ತಾರಲ್ಲ ಅವರು ತಮ್ಮ ಕೋರ್ಸ್ ಎಕ್ಸ್ಪೈರಿ ಆದರೆ ಎಕ್ಸ್ಟೆನ್ಷನನ್ನು ಮಾಡಿಸ್ತಕ್ಕಂತಹ ಒಂದು ವ್ಯವಸ್ಥೆ. ಹೆಂಗೆ ಸರ್ ಅದನ್ನು ಕೋರ್ಸ್ ಎಕ್ಸ್ಪೈರಿ ಆದ ತಕ್ಷಣ ಇದು ಮಾಡೋದು ಅಂದರೆ, ಸಿಂಪಲ್ ರೀ. ಇಲ್ಲಿವರೆಗೂ ಯಾರ್ಯಾರ್ದು ಕೋರ್ಸು PSI ESI ಅಥವಾ ಕಂಪ್ಲೀಟ್ ಕೋರ್ಸು ಎಕ್ಸ್ಪೈರಿ ಆಗಿದೆಯಲ್ವಾ, ಅವರು 7619165243 7619165243ಗೆ ವಾಟ್ಸಪ್ ಮಾಡಿ, ನಾನು ಅಥವಾ ನಮ್ಮ ಟೀಮವ್ರು ಯಾರಾದರೂ ಹ್ಯಾಂಡಲ್ ಮಾಡ್ತೀವಿ. ಇದಕ್ಕೇನಂತ ವಾಟ್ಸಪ್ ಮಾಡಬೇಕು ಅಂದರೆ, ತಮ್ಮ ನೇಮು, ತಾವೇನು ಆಗ ಕ್ಲಾಸನ್ನು ತೆಗೆದುಕೊಂಡಿದ್ರಲ್ವ, ಲಾಗಿನ್ ಆಗಿದ್ರಲ್ವ, ನಿಮ್ಮದು ಮೊಬೈಲ್ ನಂಬರ್ OTP ಬರ್ತಿತ್ತಲ್ವ, ಆ ಲಾಗಿನ್ ನಂಬರ್, ನಿಮ್ಮ ನಂಬರು, ತಮ್ಮ ನೇಮು, ಮತ್ತು ನಿಮ್ಮ ಕೋರ್ಸ್ ESIನ PSIನ SDನ FDನ KS ಯಾವ ಕೋರ್ಸಿಗೆ ಜಾಯ್ನ್ ಆಗಿದ್ರಿ, ಅಥವಾ UPSC ಫೌಂಡೇಶನ್ ಕೋರ್ಸಾ, ಯಾವುದಕ್ಕೆ ಜಾಯ್ನ್ ಆಗಿದ್ರಿ. ಓಕೆನಾ, ಇದನ್ನು ಹಾಕಿ ಆ ನಂಬರ್ಗೆ ಮೆಸೇಜ್ ಮಾಡಿದರೆ ನಮ್ಮ ಟೀಮವರು ಏನು ಮಾಡ್ತಾರೆ ಅಂದರೆ, ತಮಗೆ ಕೂಪನ್ ಲಿಂಕನ್ನು ಪ್ರೊವೈಡ್ ಮಾಡ್ತಾರೆ. ಕಂಪ್ಲೀಟ್ಲಿ ಫ್ರೀ, ನಾವೇನು ಚಾರ್ಜ್ ಮಾಡಲ್ಲ. ಪಾಪ ಆಲ್ರೆಡಿ ನಮ್ಮ ಹಳೆ ವಿದ್ಯಾರ್ಥಿಗಳಿಗೇನು ನಾವು ಹೊಸ್ದಾಗಿ ಮಾಡಿಲ್ಲ. ಅನದರ್ 1 ಇಯರ್ ಹೋಗಲಿ 2027ವರೆಗೂ ತಮ್ಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ. ನೋಡಿ, ಹೊಸ ವಿದ್ಯಾರ್ಥಿಗಳಿಗಿಲ್ಲ, ದಯವಿಟ್ಟು ನಿಮ್ಗೆ ಆಲ್ರೆಡಿ ಕಡಿಮೆ ಕೋರ್ಸ್ಗೆಲ್ಲ ಕೊಟ್ಟಿರ್ತಕ್ಕಂಥದ್ದು, ಕಡಿಮೆ ಪ್ರೈಸ್ಗೆ ಕೋರ್ಸನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಎಕ್ಸ್ಟೆನ್ಷನನ್ನು ಮಾಡ್ತೀವಿ. ಅದು ಯಾವ ರೀತಿ ಅಂದರೆ, ನಿಮ್ಮ ನಂಬರನ್ನು ಕಳಿಸಿದ್ರೆ ಆಮೇಲೆ ನಿಮಗೆ ಫ್ರೀ ಕೂಪನನ್ನು ಜನ್ರೇಟ್ ಮಾಡ್ತಾರೆ. ನಮ್ಮ ಟೀಮವರು ಜನ್ರೇಟ್ ಮಾಡಿ ನಿಮ್ಗೆ ಹೇಳ್ತಾರೆ, ಅಲ್ಲಿ ಹೋಗಿ ಆ ಕೂಪನ್ ಅಪ್ಲೈ ಮಾಡಲಿ. ನಮ್ಮ ಕಡೆಯಿಂದ ಕಂಪ್ಲೀಟ್ಲಿ ಫ್ರೀ, 0. ಆದರೆ ನಮ್ಮ ಆ್ಯಪವ್ರಿಗೆ ಸ್ವಲ್ಪ ಕೊಟ್ಬಿಡಿ, 1 ವರ್ಷಕ್ಕೆ ಮೇಂಟೆನೆನ್ಸ್ ಮಾಡ್ತಾರಲ್ಲ ಅವರು, ಆಪ್ ಮೇಂಟೆನೆನ್ಸ್ ಪ್ರೈಸನ್ನು ಕೊಡಿ. ಅರೌಂಡು ಒಂದು 160 170 ಅಥವಾ 200 250 ಒಳಗಡೆ ಇರುತ್ತೆ ಅಷ್ಟೇ, ನನಗೆ ಗೊತ್ತಿಲ್ಲ. ಒಂದ್ಸರಿ ನೋಡಿ, ನಮ್ಮದು ಅಪ್ಲೈ ಆದಮೇಲೆ, ಕೂಪನ್ ಅಪ್ಲೈ ಆದಮೇಲೆ ಅವ್ರು ತೋರಿಸ್ತಾರೆ, ಅಷ್ಟನ್ನು ಪೇ ಮಾಡಿ ಸಾಕು, ನಮಗೆ ಏನು ಬೇಡ. 150 ಅಥವಾ 200 ಎಲ್ಲೋ ಕಳೀತೀರ, ಅನದರ್ 1 ಇಯರ್ವರೆಗೂ ಎಕ್ಸ್ಟೆನ್ಷನ್ ಆಗುತ್ತೆ. ನಂಬರ್ 1. ನಂಬರ್ 2, ಸರ್ ನಮ್ಮದು ಎಕನಾಮಿ ಎಕ್ಸ್ಪೈರ್ ಆಗಿದೆ, ಎನ್ವೈರನ್ಮೆಂಟ್ ಎಕ್ಸ್ಪೈರ್ ಆಗಿದೆ, ಕಾನ್ಸ್ಟಿಟ್ಯೂಷನ್ ಎಕ್ಸ್ಪೈರ್ ಆಗಿದೆ ಅಂತಿದ್ರಲ್ಲ, ತಮಗೆ ಯಾವುದೇ ಕಾರಣಕ್ಕೂ ನಾವು ಮಾಡಿಕೊಡ್ಲಿಕ್ಕಾಗಲ್ಲ. ಬಿಕಾಸ್ ನಿಮ್ಗೆ ಆಲ್ರೆಡಿ ಕಮ್ಮಿ ರೇಟಿಗೆ ಕ್ವಾಲಿಟಿ ಕ್ಲಾಸಸನ್ನು ಕೊಟ್ಟಿದ್ದೀವಿ. ಅದು ಕಂಪ್ಲೀಟಾಗಿ 1 ಇಯರ್ ಇತ್ತು, ಕ್ಲಾಸಸ್ಸು ಕೂಡ ಕಂಪ್ಲೀಟ್ ಆಗಿದೆ. ಸೊ ದಯವಿಟ್ಟು ಬೇಕು ಅಂದರೆ ಮತ್ತೆ ಜಾಯ್ನ್ ಆಗಿ. ಸಿಂಗಲ್ ಕೋರ್ಸ್ 499 599 ಅವ್ರಿಗೆ ಮಾಡಲಿಕ್ಕಾಗಲ್ಲ. ಬಿಕಾಸ್ ನಾವು ಸ್ವಲ್ಪ ನಡೆಸ್ಬೇಕಲ್ವೇ, ನಮ್ಮದು ಸ್ವಲ್ಪ ಫ್ರಮ್ ಲಾಸ್ಟ್ 1 ಇಯರಿಂದ ಕ್ಲಾಸಸ್ ಅದು ಇದು ಎಲ್ಲ ಅಫೋರ್ಡಬಲ್ ಕೊಟ್ಟು ತಮಗೆ ಗೊತ್ತು, ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ. ಇಡೀ ಕರ್ನಾಟಕದಲ್ಲಿ ಎಲ್ಲರಿಗಿಂತ ಕಡಿಮೆ ಪ್ರೈಸು ಅಂತ ಹೇಳಿ. ಸೊ ದಯವಿಟ್ಟು ಅದನ್ನು ಇದು ಮಾಡಲಿಕ್ಕಾಗಲ್ಲ. ಅದೊಂದು ನೀವೇ ಇದು ಮಾಡ್ಕೋಬೇಕಷ್ಟೇ, ಮತ್ತೆ ಜಾಯ್ನ್ ಆಗಬೇಕಾಗತ್ತೆ. ಬಾಯ್, ಸಿ ಯು, ಟೇಕ್ ಕೇರ್. ಐ ಥಿಂಕ್ ನಾನು ಎಲ್ಲವನ್ನು ಕೂಡ ನಿಮ್ಗೆ ಹೇಳಿದ್ದೀನಿ, ಆ ರೀತಿ ಮಾಡಿ. ಬಾಯ್, ಸಿ ಯು.